ಲೈವ್ ಬಂದು ಮದುವೆ ಬಗ್ಗೆ ಗುಡ್ ನ್ಯೂಸನ್ನು ಕೊಟ್ಟ ರಚಿತಾ ರಾಮ್ರವರು. ಹೌದು ಸ್ನೇಹಿತರೆ, ಇತ್ತೀಚೆಗೆ ತುಂಬಾ ರಚಿತಾ ರಾಮ್ರವರ ಮದುವೆ ಬಗ್ಗೆ ವದಂತಿಗಳು ಹರಡ್ತಾ ಇದ್ವು. ತುಂಬ ಅಂದರೆ ತುಂಬಾ ವದಂತಿಗಳು ಹರಡ್ತಾ ಇದ್ವು. ಸ್ವತಃ ತಾವೇ ಲೈವ್ ಬಂದುಬಿಟ್ಟು ತಮ್ಮ ಮದುವೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ರಚಿತಾ ರಾಮ್ರವರು ಹಂಚಿಕೊಂಡಿದ್ದಾರೆ. ತಾವು ಸಾಕಷ್ಟು ದಿನಗಳಿಂದ ಒಬ್ಬರನ್ನು ಇಷ್ಟಪಡುತ್ತಿದ್ದು ಅವರನ್ನೇ ಮದುವೆ ಆಗುವುದಾಗಿ ಹೇಳಿಕೊಂಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ರಚಿತಾ ರಾಮ್ರವರು ತುಂಬಾ ಪ್ರೈವೇಟ್ ಆಗಿ ಇರ್ತಕ್ಕಂಥವ್ರು. ಯಾಕಪ್ಪ ಅಂತಂದರೆ ತಮ್ಮ ಎಲ್ಲ ಜೀವನವನ್ನು ಪ್ರೈವೇಟ್ ಆಗಿ ಇಟ್ಕೊಂಡು ಬಂದಿರೋವಂಥವರು ರಚಿತಾ ರಾಮ್ರವರು. ಯಾಕಪ್ಪ ಅಂತಂದರೆ ತಮ್ಮ ಜೀವನದಲ್ಲಿ ಏನೇ ನಡೆದರೂ ಕೂಡ ಅದನ್ನು ಎಲ್ಲೂ ಕೂಡ ಹಂಚಿಕೊಳ್ಳೋದಿಲ್ಲ. ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೂ ಕೂಡ ತಮ್ಮ ಮದುವೆ ಬಗ್ಗೆ ತಮ್ಮ ಯಾವುದೇ ಪ್ರೈವೇಟ್ ವಿಷಯದ ಬಗ್ಗೆ ಹಂಚಿಕೊಳ್ಳೋದಿಲ್ಲ. ತಮ್ಮ ಮದುವೆ ಆಗಲಿ, ತಮ್ಮ ಸಂಬಂಧ ಆಗಲಿ, ಹಾಗೆ ತಮ್ಮದೇ ಏನೇ ಇದ್ರೂ ಕೂಡ ಅದನ್ನು ಎಲ್ಲರ ರೀತಿಯಲ್ಲಿ ಸ್ಕ್ರೀನ್ನಲ್ಲಿ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಖಾತೆಗಳಲ್ಲಿ ಆಗಿರ್ಬೋದು, ಎಲ್ಲೂ ಕೂಡ ಹಂಚಿಕೊಳ್ಳೋದಿಲ್ಲ. ಸೊ ತುಂಬಾ ಪ್ರೈವೇಟನ್ನು ಮೇಂಟೈನ್ ಮಾಡ್ತಿರ್ತಕ್ಕಂಥವ್ರು. ಆದರೆ ಇತ್ತೀಚೆಗಷ್ಟೇ ನಟಿ ಲೈವ್ ಬಂದುಬಿಟ್ಟು ತಮ್ಮ ಮದುವೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಸೊ ಅವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತೆ. ಸೊ ಅವರು ಏನು ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಅವ್ರು ಏನನ್ನ ಕೆಲಸ ಮಾಡ್ತಾರೆ, ಬಿಸ್ನೆಸ್ ಮ್ಯಾನ್ ಯಾವ ಬಿಸ್ನೆಸ್ಸನ್ನು ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ರಚಿತಾ ರಾಮ್ರವರು ಮೊಟ್ಟ ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಧಾರಾವಾಹಿಯ ಮೂಲಕ. ಧಾರಾವಾಹಿಗಳಲ್ಲಿ ವಿಲ್ಲನ್ ಕ್ಯಾರೆಕ್ಟರ್ಗಳನ್ನು ಇವರು ಮಾಡ್ತಾ ಇದ್ರು. ಸೊ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನು ಇವರು ಮಾಡ್ತಾಯಿದ್ರು. ಸೊ ಅಂತಹ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಬಿಟ್ರು. ಸೊ ಅದೇ ಬುಲ್ಬುಲ್ ಸಿನಿಮಾ ಮುಖಾಂತರ ದರ್ಶನ್ ರವರೊಂದಿಗೆ ಮೊದಲ ಸ್ಕ್ರೀನನ್ನು ಹಂಚಿಕೊಂಡ್ರು. ತುಂಬಾ ಫೇಮಸ್ ಆಯಿತು ಮೂವಿ. ಅಂದರೆ ರಚಿತಾ ರಾಮ್ರವರ ಆ್ಯಕ್ಟಿಂಗನ್ನು ಕೂಡ ಎಲ್ಲರೂ ನೋಡಿದ್ರು. ತುಂಬಾ ಎಲ್ಲರೂ ಕೂಡ ಇಷ್ಟಪಟ್ಟರು. ಇಲ್ಲ ಇಂಥವ್ರು ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತಕ್ಕಂಥದ್ದನ್ನು ಹಲವಾರು ನಿರ್ದೇಶಕರು, ನಿರ್ಮಾಪಕರು ಕೂಡ ಹೇಳ್ಕೊಂಡ್ರು. ಅದಾದ ನಂತರ ಇವರಿಗೆ ತುಂಬಾ ಆಫರ್ಗಳು ಬಳಕೆ ಶುರುವಾದವು. ಸೊ ಎಲ್ಲ ಆಫರ್ಗಳನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲಿವರೆಗೂ ಬಂದು ನಿಂತಿದ್ದಾರೆ. ದರ್ಶನ್ ರವರಿಗೆ ಎಂದಿಗೂ ಕೂಡ ಕ್ರೆಡಿಟ್ಸ್ ಅನ್ನು ನಾನು ಸಲ್ಲಿಸ್ತೀನಿ ಅನ್ನೋ ಮಾತನ್ನ ಕೂಡ ಇಲ್ಲಿ ರಚಿತಾ ರಾಮ್ರವರು ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ನಾವು ಹಲವಾರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವಾರು ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಇವರನ್ನ ನೋಡೇ ಇದ್ವಿ. ಸೊ ತಾವು ಬೆಳೆದು ಬಂದ ದಾರಿಯನ್ನ ಮರ್ತೇ ಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ತಮ್ಮನ್ನ ಬೆಳೆಸಿರೋದು ಯಾರು, ಏನು, ಇದೆಲ್ಲವನ್ನ ಮರೆತುಬಿಟ್ಟು ಅವರೊಂದಿಗೆ ಅವರ ವಿರುದ್ಧನೇ ಫಿಲ್ಮ್ಗಳನ್ನ ತೆಗೆಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂತ ಸಮಯದಲ್ಲಿ ರಚಿತಾ ರಾಮ್ರವರು ಎಂದಿಗೂ ಕೂಡ ಇಲ್ಲ, ದರ್ಶನ್ ರವರೇ ನನ್ನನ್ನು ಈ ಮಟ್ಟಿಗೆ ತಂದಿರೋದು, ಅವರನ್ನ ನಾನು ಯಾವತ್ತೂ ಮರೆಯಲ್ಲ, ಅವರಿಗೆ ಎಂದಿಗೂ ನಾನು ಚಿರಋಣಿಯಾಗಿರ್ತೀನಿ ಅನ್ನೋ ಮಾತನ್ನ ಎಂದಿಗೂ ಕೂಡ ರಚಿತಾ ರಾಮ್ರವರು ಹೇಳ್ತಾರೆ. ತುಂಬಾನೇ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇಷ್ಟೊಂದು ರಚಿತಾ ರಾಮ್ರವರು ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನ ನೋಡಿ. ಇನ್ನು ತಮ್ಮ ಮದುವೆ ಬಗ್ಗೆ ತುಂಬಾನೇ ಚರ್ಚೆಗಳು ಹರಡ್ತಾ ಇವೆ. ರಚಿತಾ ರಾಮ್ರವರ ಮದುವೆ ಬಗ್ಗೆ ತುಂಬಾನೇ ಚರ್ಚೆಗಳು ಹರಡ್ತಾ ಇವೆ. ಸೊ ಇವರ ಮದುವೆ ಯಾರ ಜೊತೆ ಆಗಲಿದೆ, ಏನಾಗಲಿದೆ ಅಂತಕ್ಕಂಥದ್ದನ್ನ ಹಲವಾರು ಅಭಿಮಾನಿಗಳು ಕುತೂಹಲದಿಂದ ಕಾಯ್ಕೊಂಡು ಕೂತಿದ್ದಾರೆ. ಇನ್ನು ಇದೀಗ ರಚಿತಾ ರಾಮ್ರವರು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ಇವರು ಇತ್ತೀಚೆಗೆ ಹಲವಾರು ದಿನಗಳಿಂದ ಒಬ್ಬರೊಂದಿಗೆ ರಿಲೇಶನ್ಶಿಪ್ ನಲ್ಲಿ ಇದ್ದಾರಂತೆ. ಸೊ ಅವರು ಫ್ರೆಂಡ್ಶಿಪ್ ನಲ್ಲಿ ಮಾತ್ರ ಇದ್ರಂತೆ. ಸೊ ಅದೇ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಮದುವೆ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಸೊ ಮದುವೆ ಆಗಿರ್ತಕ್ಕಂಥ ವಿಚಾರವನ್ನ ಮಾಡಿದ್ದೇನೆ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಸೊ ಅವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನೋದನ್ನ ಇಲ್ಲಿ ರಚಿತಾ ರಾಮ್ರವರು ಹೇಳ್ಕೊಂಡಿದ್ದಾರೆ. ಇನ್ನು ಯಾವ ಬಿಸ್ನೆಸ್ ಅನ್ನ ಮಾಡ್ತಾರೆ, ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಾದರೂ ನಿಮಗೆ ಬೇಕಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸನಲ್ ಆಗಿ DM ಮಾಡ್ತೀನಿ. ಸೊ ಈ ಮಾಹಿತಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ರಚಿತಾ ರಾಮ್ರವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.